ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಪ್ರಾಬ್ಲಮನ್ನು ಮಾಡಿಸ್ತಾ ಇದ್ದೀನಿ. ನೋಡಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಯಾವುದೂ ಹೆಡ್ಡಿಗೆ ಬರದೇ ಇರೋವಂಥ ಇನ್ಕಮನ್ನು, ಅಂದರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್, ಕ್ಯಾಪಿಟಲ್ ಗೇನ್, ಈ 4 ಹೆಡ್ಡಿಗೆ ಬರದೇ ಇರೋವಂಥ ಇನ್ಕಮನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಸ್ಯಾಲ್ರಿ ರಿಸೀವ್ಡ್ ಫ್ರಮ್ ಇನ್ಫೋಸಿಸ್. ನೀವು ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಾ ಇದ್ದು ಏನಾದರೂ ಸ್ಯಾಲ್ರಿ ತಗೊಳ್ತಾ ಇದ್ದರೆ ಅದನ್ನು ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡಬೇಕು. ಅದೇ ಇಂಟ್ರೆಸ್ಟ್ ಆನ್ ಬ್ಯಾಂಕ್ FD, ಬ್ಯಾಂಕಲ್ಲಿ FD ಇಟ್ಟಿದ್ದೀರಾ, ಬಡ್ಡಿ ಸಿಗ್ತಾ ಇದೆ, ಆ ಬಡ್ಡಿ ನಿಮಗೆ ಇನ್ಕಮ್ ಆಗುತ್ತೆ, ಅದನ್ನು ಇನ್ಕಮ್ ಫ್ರಮ್ ಸ್ಯಾಲ್ರಿನ ಕನ್ಸಿಡರ್ ಮಾಡಲಿಕ್ಕಾಗಲ್ಲ, ಹೌಸ್ ಪ್ರಾಪರ್ಟಿನ ಕನ್ಸಿಡರ್ ಮಾಡಲಿಕ್ಕಾಗಲ್ಲ, ಬಿಸ್ನೆಸ್ ಅಂತಲೂ ಕನ್ಸಿಡರ್ ಮಾಡಲಿಕ್ಕಾಗಲ್ಲ, ಕ್ಯಾಪಿಟಲ್ ಗೇನ್ ಅಂತಲೂ ಕನ್ಸಿಡರ್ ಮಾಡಲಿಕ್ಕಾಗಲ್ಲ. ಹಾಗಾದರೆ ಎಲ್ಲಿ ಬರೀಬೇಕು? ಅದರ್ ಸೋರ್ಸಿಗೆ ಬರೀಬೇಕಾಗತ್ತೆ. ಸೊ ಈಗ ಈ ಪ್ರಾಬ್ಲಮ್ನಲ್ಲಿ ಒಟ್ಟು 5 ಎಂಟ್ರಿಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿರುವಂಥ 5 ಎಂಟ್ರಿಯಲ್ಲಿ ಯಾವ್ಯಾವುದು ಇನ್ಕಮ್ ಫ್ರಮ್ ಅದರ್ ಸೋರ್ಸಿಗೆ ಬರುತ್ತೋ ಅಲ್ಲಿಗೆ ಬರೆದ್ರೆ ಆಯಿತು. ಏನೂ ಗೊತ್ತಾಗಿಲ್ಲ ಅಂದರೆ ಎಲ್ಲ ಬರೆದು ಟೋಟಲ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಇಲ್ಲಿ 3ಗೆ 2 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಸೊ ಅಲ್ಲಿಗೆ ಫಸ್ಟ್ ಕೊಟ್ಟಿರೋಂಥ ಎಂಟ್ರಿ ಸ್ಯಾಲ್ರಿ ಆ್ಯಸ್ MLA, ಅಲೋಯೆನ್ಸ್ ಆ್ಯಸ್ MLA. ನೆನ್ಪಿಟ್ಕೊಳ್ಳಿ, ಅಲೋಯೆನ್ಸ್ ಯಾವಾಗಲೂ ಎಕ್ಸೆಂಪ್ಟೆಡ್, ಅಲೋಯೆನ್ಸನ್ನು ಬರೀಲಿಕ್ಕಿಲ್ಲ, ಸ್ಯಾಲ್ರಿಯನ್ನು ಬರೀಬೇಕು. ನೀವು ಕೇಳ್ಬೋದು, ಈ ಸ್ಯಾಲ್ರಿ ಏನಕ್ಕೆ ಇನ್ಕಮ್ ಫ್ರಮ್ ಸ್ಯಾಲ್ರಿಗೆ ಬರೋಲ್ಲ? ಯಾಕೆ ಅಂತಂದರೆ MPಗೆ MLA MLC, ನೆನ್ಪಿಟ್ಕೊಳ್ಳಿ, ಸ್ಯಾಲ್ರಿ ಆಫ್ MP MLA MLC ಅದರ್ ಸೋರ್ಸಿಗೆ ಬರೀಬೇಕು. ಯಾಕೆ ಅಂತ ಕೇಳಿದರೆ ಅವರಿಗೆ ಯಾವುದೇ ಥರ ಎಂಪ್ಲಾಯರ್ ಇರಲ್ಲ. ಎಂಪ್ಲಾಯರ್ ಇದ್ದು ಎಂಪ್ಲಾಯರಿಂದ ಏನಾದರೂ ಅಮೌಂಟ್ ಬರ್ತಾ ಇದ್ದರೆ ಅದನ್ನು ನಾವು ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. MP MLA MLCಗೆ ಯಾವುದೇ ಥರ ಎಂಪ್ಲಾಯರ್ ಇಲ್ಲದೇ ಇರೋವಂಥ ಕಾರಣ ಅವರಿಗೆ ಸಿಗುವಂಥ ಸ್ಯಾಲ್ರಿಯನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಸ್ಯಾಲ್ರಿ ಆ್ಯಸ್ MLA 2,50,000, ಅಲೋಯೆನ್ಸನ್ನು ಬರೀಲಿಕ್ಕಿಲ್ಲ. 2,50,000 ಪರ್ ಆ್ಯನಮ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಬರೆದಿದ್ದೀವಿ. ಪರ್ ಮಂತ್ ಕೊಟ್ಟಿದ್ದರೆ ಇಂಟು 12 ಮಾಡಿ ಬರೀಬೇಕು. ದೆನ್ ರಾಯಲ್ಟಿ ರಿಸೀವ್ಡ್ ಫ್ರಮ್ ಎ ಪಬ್ಲಿಷರ್ ₹60,000, ಇನ್ಕರ್ಡ್ ಎಕ್ಸ್ಪೆಂಡಿಚರ್ ಆಫ್ ₹5,000 ರಿಲೇಟಿಂಗ್ ಟು ಇಟ್. ರಾಯಲ್ಟಿ ರಿಸೀವ್ಡ್ ಫ್ರಮ್ ಪಬ್ಲಿಷರ್. ನೋಡಿ, ನೀವೇ ಏನಾದರೂ ಆಥರ್ ಆಗಿ ನೀವೇ ಟೆಕ್ಸ್ಟ್ ಬುಕ್ ಬರೆದ್ರೆ ಆ ಟೆಕ್ಸ್ಟ್ ಬುಕ್ಕಿಗೆ ಆಗುವಂಥ ಖರ್ಚನ್ನು ಪಬ್ಲಿಷಿಂಗ್ ಹೌಸರೇ ಪೇಮೆಂಟ್ ಮಾಡ್ತಾರೆ. ಬಟ್ ಆ ಟೆಕ್ಸ್ಟ್ ಬುಕ್ ರೆಡಿ ಆದಮೇಲೆ ಆ ಟೆಕ್ಸ್ಟ್ ಬುಕ್ ಸೇಲ್ ಮಾಡ್ತಾರಲ್ವ, ಆ ಸೇಲ್ ಮಾಡಿದಾಗ ಆಗುವಂಥ ಪ್ರಾಫಿಟನ್ನು ಪಬ್ಲಿಷಿಂಗ್ ಹೌಸರೇ ಇಟ್ಕೊಳ್ತಾರೆ. ನಿಮಗೇನು ಇನ್ಕಮ್ ಸಿಗುತ್ತೆ ಅಂತಂದರೆ ಒಂದು ಬುಕ್ಕಿಗೆ ₹1. ಹಾಗೆ ಎಷ್ಟು ಬುಕ್ ಸೇಲ್ ಮಾಡ್ತಾರೋ ಅಷ್ಟು ಬುಕ್ಕಿಗೆ ನಿಮಗೆ ಅಮೌಂಟ್ ಸಿಗುತ್ತೆ. ಆ ಅಮೌಂಟಿಗೆ ರಾಯಲ್ಟಿ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈ ಟೆಕ್ಸ್ಟ್ ಬುಕ್ಕನ್ನು ಫಿನಾನ್ಷಿಯಲ್ ಅಕೌಂಟಿಂಗ್ ಸೆಕೆಂಡ್, ಈ ಟೆಕ್ಸ್ಟ್ ಬುಕ್ಕನ್ನು ನಾನು ಹಾಗೆ ನಮ್ಮ ಆಥರ್ ನಾಗರಾಜ್ ನಾಯ್ಕ್ ಸರ್ ಅಂತ ಇದ್ದರು, ನಾವಿಬ್ಬರು ಸೇರಿ ಈ ಟೆಕ್ಸ್ಟ್ ಬುಕ್ಕನ್ನು ಬರೆದಿರೋದು. ಫಿನಾನ್ಷಿಯಲ್ ಅಕೌಂಟಿಂಗ್ ಸೆಕೆಂಡ್. ಇದ್ರ ಪಬ್ಲಿಷರ್ ಯಾರು ಅಂತಂದರೆ ನ್ಯೂ ಯುನೈಟೆಡ್ ಪಬ್ಲಿಷರ್. ಸೊ ಈ ಬುಕ್ಕನ್ನು ರೆಡಿ ಮಾಡಲಿಕ್ಕೆ ನಮಗೆ ಒಂದಷ್ಟು ಖರ್ಚಾಗಿತ್ತು, ಬಟ್ ಯಾವ ಖರ್ಚನ್ನು ನಾವು ಪೇಮೆಂಟ್ ಮಾಡೋದು ಬೇಡ, ನಮ್ಮ ಬದಲಾಗಿ ಪಬ್ಲಿಷಿಂಗ್ ಹೌಸ್ ಯಾವುದು, ನ್ಯೂ ಯುನೈಟೆಡ್ ಪಬ್ಲಿಷರ್, ಅವರೇ ಪೇಮೆಂಟ್ ಮಾಡ್ತಾರೆ. ನಮಗೇನು ಲಾಭ ಅಂತ ಕೇಳಿದರೆ, ಎಷ್ಟು ಬುಕ್ಕು ಸೇಲ್ ಆಗುತ್ತೋ ಆ ಬುಕ್ಕಿಗೆ ನಮಗೆ ಒಂದು ಬುಕ್ಕಿಗೆ ಇಂತಿಷ್ಟು ಅಂತ ಅಮೌಂಟ್ ಕೊಡ್ತಾರೆ. ಪ್ರಾಫಿಟನ್ನು ಪಬ್ಲಿಷಿಂಗ್ ಹೌಸ್ ಅವರೇ ಇಟ್ಕೊಳ್ತಾರೆ. ನಮಗೆ ಒಂದು ಬುಕ್ ಸೇಲ್ ಆದರೆ ಇಂತಿಷ್ಟಂತ ಅಮೌಂಟ್ ಸಿಗುತ್ತೆ, ಅದಕ್ಕೆ ನಾವು ರಾಯಲ್ಟಿ ಅಂತ ಕರಿತೀವಿ. ಸೊ ಈಗ ಸಿಕ್ಕಿರುವಂಥ ರಾಯಲ್ಟಿ ₹60,000 ರಾಯಲ್ಟಿ ಸಿಕ್ಕಿದೆ. ಆ ₹60,000 ರಾಯಲ್ಟಿಯಲ್ಲಿ ₹5,000 ಎಕ್ಸ್ಪೆನ್ಸಸ್ ಆಗ್ತಾ ಇದೆ. 60,000ದಲ್ಲಿ ₹5,000 ಕಳೆದು ₹55,000 ನೆಟ್ ಇನ್ಕಮ್ ಆಗುತ್ತೆ. ರಾಯಲ್ಟಿ ಅಂತ ಬರೆದು ₹55,000 ಬರೀಬೇಕು. ದೆನ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಬಾಂಗ್ಲಾದೇಶ್. ನೆನ್ಪಿಟ್ಕೊಳ್ಳಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಪ್ರಾಬ್ಲಮ್ ಕೊಟ್ಟಾಗ ಎಕ್ಸೆಂಪ್ಟೆಡ್ ಎಂಟ್ರೀಸ್ ಕೊಟ್ಟಿದ್ದರೆ ಆ ಎಕ್ಸೆಂಪ್ಟೆಡ್ ಎಂಟ್ರೀಸನ್ನು ಬಿಟ್ಟು ಉಳಿದಿರುವಂಥ ಎಂಟ್ರಿಗಳನ್ನು ಮಾತ್ರ ಬರೀಬೇಕು. 5th ಸೆಮ್ಮಲ್ಲಿ ನೀವು ಓದಿರ್ತೀರಾ, ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಆದರೆ ಎಕ್ಸೆಂಪ್ಟೆಡ್. ಇಲ್ಲಿ ಕೊಟ್ಟಿರುವಂಥದ್ದು ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಬಾಂಗ್ಲಾದೇಶ್. ಸೊ ಹಾಗಾಗಿ ಈ ಅಗ್ರಿಕಲ್ಚರ್ ಇನ್ಕಮನ್ನು ಬರೀಬೇಕು. ಒಂದು ವೇಳೆ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಕೊಟ್ಟಿದ್ದರೆ ಎಂಟ್ರಿ ಬರೆದು ಎಕ್ಸೆಂಪ್ಟೆಡ್ ಅಂತ ಬರೆದ್ರೆ ಆಯಿತು. ಸೊ ನೆಕ್ಸ್ಟ್ ಕೊಟ್ಟಿರುವಂಥ ಎಂಟ್ರಿ ಯಾವುದು ಕೇಳಿದ್ರೆ, ರೆಂಟ್ ಫ್ರಮ್ ಸಬ್ಲೆಟ್ ಹೌಸ್ ₹52,500, ರೆಂಟ್ ಪೇಯಬಲ್ ಬೈ ಹರ್ ₹24,000. ಸಬ್ಲೆಟ್ ಹೌಸ್ ಅಂತಂದರೆ ಬೆಂಗಳೂರಲ್ಲೆಲ್ಲ ಏನು ಮಾಡ್ತಾರೆ ಅಂತಂದರೆ, ಒಂದು ಮನೆಯನ್ನು ಕಮ್ಮಿ ರೇಟಿಗೆ ಬಾಡಿಗೆಗೆ ತೊಗೊಳ್ಳೋದು. ಆ ಮನೇಲಿ ಅವ್ರು ಬಾಡಿಗೆಗೆ ಇರೋಲ್ಲ, ಬೇರೆ ಯಾರಿಗಾದರೂ ಜಾಸ್ತಿ ರೇಟಿಗೆ ಬಾಡಿಗೆ ಕೊಡೋದು. ಯಾರ್ದೋ ಮನೆಯನ್ನು ಬಾಡಿಗೆಗೆ ತೊಗೊಂಡು ಇನ್ಯಾರಿಗೋ ಬಾಡಿಗೆ ಕೊಡೋದು. ಸೊ ಆ ಡಿಫ್ರೆನ್ಸ್ ಅಮೌಂಟಿಗೆ ನಾವು ಇನ್ಕಮ್ ಫ್ರಮ್ ಸಬ್ಲೆಟ್ ಹೌಸ್ ಅಂತ ಅಂತೀವಿ. ಸಬ್ಲೆಟ್ ಹೌಸ್ ಅಂತಂದರೆ ಒಂದು ಮನೆಯನ್ನು ಬಾಡಿಗೆಗೆ ತೊಗೊಂಡು ಬೇರೆಯವರಿಗೆ ಜಾಸ್ತಿ ರೇಟಿಗೆ ಬಾಡಿಗೆ ಕೊಡೋದು. ಈಗ ಎಷ್ಟು ಬಾಡಿಗೆ ಬರ್ತಾ ಇದೆ? ₹52,500 ಬಾಡಿಗೆ ಬರ್ತಾ ಇದೆ. ನಾವು ಎಷ್ಟು ಬಾಡಿಗೆ ಕಟ್ತಾ ಇದ್ದೀವಿ? ಅಲ್ಲಿರೋಂಥ ಪರ್ಸನ್ ಎಷ್ಟು ಬಾಡಿಗೆ ಕಟ್ತಾ ಇದ್ದಾರೆ? ₹24,000 ಬಾಡಿಗೆ ಕಟ್ತಾ ಇದ್ದಾರೆ. ಹಾಗಾದರೆ ಎಷ್ಟು ಇನ್ಕಮ್ ಆಯಿತು? ₹52,500 ₹24,000 ಹೋದರೆ ಉಳಿಯುವಂಥದ್ದು ₹28,500 ಅವರಿಗೆ ಇನ್ಕಮ್ ಆಗುತ್ತೆ.
ಒಂದು ವೇಳೆ ಪರ್ ಮಂತ್ ಏನಾದರೂ ಕೊಟ್ಟಿದ್ರೆ ಇಲ್ಲಿ ಇಂಟು 12 ಮಾಡಿ ಬರೀಬೇಕಿತ್ತು. ಪರ್ ಮಂತ್ ಏನೂ ಕೊಡಲಿಲ್ಲ. ಸೊ ಟೋಟಲ್ ಆಗಿ 28,500 ಇನ್ಕಮ್ ಆಯಿತು. ಇವಿಷ್ಟನ್ನು ಆ್ಯಡ್ ಮಾಡಿದಾಗ 2,50,000 ಪ್ಲಸ್ 55,000 ಪ್ಲಸ್ 1,00,000 ಪ್ಲಸ್ 28,500 ಟೋಟಲ್ ಆನ್ಸರ್ 4,33,500. ಯಾವಾಗಲೂ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಪ್ರಾಬ್ಲಮ್ ಕೊಟ್ಟಾಗ 2 ಡಿಡಕ್ಷನ್ ಬರುತ್ತೆ. ಒಂದು ಇಂಟ್ರೆಸ್ಟ್ ಆನ್ ಲೋನ್, ಇನ್ನೊಂದು ಕಲೆಕ್ಷನ್ ಚಾರ್ಜಸ್. ಇಲ್ಲೆಲ್ಲೂ ಕೂಡ ಇಂಟ್ರೆಸ್ಟ್ ಆನ್ ಲೋನ್ ಕೊಡಲಿಲ್ಲ, ಕಲೆಕ್ಷನ್ ಚಾರ್ಜಸ್ ಕೊಡಲಿಲ್ಲ. ಸೊ ಫೈನಲ್ ಆನ್ಸರ್ 4,33,500. ಏನೂ ಗೊತ್ತಾಗದೇ ಇದ್ದರೆ ಕೊಟ್ಟಿರೋಂಥ ಎಲ್ಲ ಎಂಟ್ರಿಯನ್ನು ಬರೆದಿಟ್ಟು ನಿಮಗೆ ಒಂದು 75% ಮಾರ್ಕ್ಸ್ ಸಿಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಪ್ರಾಬ್ಲಮನ್ನು ಬಿಡ್ಲಿಕ್ಕೆ ಹೋಗ್ಬಿಡಿ. ಈಸಿ ಪ್ರಾಬ್ಲಮ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.